ಎಲ್ಲರಿಗೂ ನನ್ನ ನಮಸ್ಕಾರ. ಮಲೆನಾಡ ಸವಿರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಅಂಬಿಕಾ ಪದ್ಮನಾಭ್. ಇವತ್ತು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಸೀಮೆ ಬದನೆಕಾಯಿಂದ ಹಲ್ವ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ. ಈ ಹಲ್ವನ ಮಾಡಲಿಕ್ಕೆ ಏನೇನು ಬೇಕಂತ ನೋಡೋಣ. ಮೊದಲಿಗೆ 3 ಸೀಮೆ ಬದನೆಕಾಯಿನ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ. ಅರ್ಧ ಬೌಲ್ ಸಕ್ಕರೆ, ಸ್ವಲ್ಪ ತುಪ್ಪ, ದ್ರಾಕ್ಷಿ ಗೋಡಂಬಿ, ಬೇಕಾದರೆ ಬಾದಾಮಿನೂ ಕಟ್ ಮಾಡಿ ಹಾಕ್ಕೊಬಹುದು. ಏಲಕ್ಕಿನ ಪುಡಿ ಮಾಡಿಟ್ಕೊಂಡಿದ್ದೀನಿ. ಮೊದಲಿಗೆ ಸ್ಟವ್ನ ಆನ್ ಮಾಡಿಕೊಂಡು ಬಾಣಲಿ ಇಟ್ಕೊಳ್ತಾ ಇದ್ದೀನಿ. ಈ ಬಾಣಲಿ ಕಾದ ನಂತರ 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈ ತುಪ್ಪ ಕರಗಿದ ಮೇಲೆ ದ್ರಾಕ್ಷಿ ಗೋಡಂಬಿನ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಇದನ್ನು ಒಂದು ಬೌಲಿಗೆ ಎತ್ತಿಟ್ಕೊಳ್ಳೋಣ. ಈಗ ಇದೇ ಬಾಣಲೆಗೆ ತುರಿದಿರುವಂಥ ಸೀಮೆ ಬದನೆನ ಹಾಕಿ ಸ್ವಲ್ಪ ಹೊತ್ತು ತುಪ್ಪದಲ್ಲಿ ಹುರ್ಕೊಳ್ಳೋಣ. ಈ ಸೀಮೆ ಬದನೆದಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಅಷ್ಟೊತ್ತು ತನಕ ಅದನ್ನು ಸ್ವಲ್ಪ ಹುರ್ಕೊಂಡು ಈಗ ಇದಕ್ಕೆ ಅರ್ಧ ಲೋಟ ನೀರು ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಇದಕ್ಕೆ ಒಂದು ಲಿಡ್ಡು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಈಗ 5 ನಿಮಿಷ ಆಗಿದೆ ನೋಡಿ. ಸೀಮೆ ಬದನೆಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ಈ ಹದಕ್ಕೆ ಬರಬೇಕು. ಈಗ ಒಂದು ಚಿಟಿಕೆ ಆಗಷ್ಟು ಉಪ್ಪು ಹಾಕ್ಕೊಳ್ಳೋಣ. ಯಾವುದೇ ಸ್ವೀಟ್ ಮಾಡುವಾಗಲೂ ಒಂದು ಸ್ವಲ್ಪ ಉಪ್ಪು ಹಾಕೋದ್ರಿಂದ ಆ ಸ್ವೀಟಿನ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಈಗ ತೆಗೆದಿಟ್ಕೊಂಡಿರೋಂಥ ಸಕ್ಕರೆ ಹಾಕ್ಕೊಳ್ಳೋಣ. ನಾನು ಇದು ಸಕ್ಕರೆ ಸ್ವಲ್ಪ ಉಳಿಸ್ಕೊಂಡೆ, ಯಾಕಂದರೆ ಇದು ಸೀಮೆ ಬದನೆ ಬೆಂದು ಸ್ವಲ್ಪನೇ ಆಗಿದೆ. ಹಾಗಾಗಿ ಎಷ್ಟು ಬೇಕಷ್ಟೇ ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಸಕ್ಕರೆನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಸಕ್ಕರೆ ಎಲ್ಲ ಕರಗಿ ನೀರು ಆಗ್ತಾಯಿದೆ. ಏನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಹಾಗೆ ಬಿಡೋಣ, ಸ್ವಲ್ಪ ಡ್ರೈ ಆಗಲಿ. ಈಗ ನೋಡಿ ಇಷ್ಟು ಡ್ರೈ ಆಗಿದೆ. ಇಷ್ಟು ಡ್ರೈ ಆದರೆ ಸಾಕು. ಈಗಿದು ಹಲ್ವದ ಹದಕ್ಕೆ ಬಂದಿದೆ. ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತೀನಿ. ಈಗ ಮುಂಚೆನೇ ಹುರಿದಿಟ್ಕೊಂಡಿರುವಂಥ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಹಲ್ವದ ಮೇಲೆ ಹಾಕ್ಕೊಳಕ್ಕೆ ತೆಗೆದಿಟ್ಕೊಳ್ತಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪ ಎಲ್ಲ ಕರಗಿ ನೀರಾಗಿ ಹಲ್ವದ ಜೊತೆಗೆ ಚೆನ್ನಾಗಿ ಬೆರೆತ್ಕೊಬೇಕಿದು. ಹಾಗಾಗಿ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಸೀಮೆ ಬದನೆಕಾಯಿ ಹಲ್ವ ರೆಡಿ ಆಯಿತು. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಎತ್ತಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿನ ಈಗ ಈ ಹಲ್ವದ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹಲ್ವ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ನೋಡಿದ್ರೇ ತಿನ್ಬೇಕನ್ಸುತ್ತೆ ಅಲ್ವಾ. ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.